ಅಮೃತ ವಿದ್ಯಾಲಯ ಮಂಗಳೂರು ವತಿಯಿಂದ ಎಐಸಿಎಸ್ ದ್ವೈಮಾಸಿಕ ಪ್ರಾಂಶುಪಾಲರ ಸಭೆಯನ್ನು ಆಯೋಜಿಸಲಾಯಿತು. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ವಿವಿಧ ಶಾಲೆಗಳ ಪ್ರಾಂಶುಪಾಲರು ಸಭೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಆರಂಭಗೊಂಡಿತು. ಬಳಿಕ ಮನಮೋಹಕ ಸ್ವಾಗತ ನೃತ್ಯವನ್ನು ಪ್ರಸ್ತುತಪಡಿಸಲಾಯಿತು. ಅಮೃತ ವಿದ್ಯಾಲಯ ಮಂಗಳೂರಿನ ಪ್ರಾಂಶುಪಾಲರಾದ ಮಧುಲಿಕಾ ರಾವ್ ಅವರು ಸ್ವಾಗತ ಭಾಷಣ ಮಾಡಿದರು. They focus on helping children understand concepts at fundamental level so they can build upon it on their own and have a complete and comprehensive learning experience. Few of his achievements. Recognized as one of the India's 26 grassroots innovator, ಉಪಪ್ರಾಂಶುಪಾಲರಾದ ರೇಖಾ ಕಾಮತ್ ಅವರು ಸಂಸ್ಥೆಯ ಪರಿಚಯವನ್ನು ನೀಡಿದರು. And real world problem solving through hands-on learning. Students actively design and build projects using Arduino, sensors, motors and robotic kits with notable innovations including smart car, EVM machine, FaceGuard AI smart doorbell, lung and heart AI app. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದ ವೃತ್ತಿಪರ ಅಭಿವೃದ್ಧಿ ಅಧಿವೇಶನವು ಸ್ಕಿಲ್ ಲ್ಯಾಬ್ ಎಂಬ ವಿಷಯದ ಕುರಿತು ನಡೆಯಿತು. ಈ ಅಧಿವೇಶನವನ್ನು ಸಂಪನ್ಮೂಲ ವ್ಯಕ್ತಿಯಾದ ಅಕ್ಷಯ್ ಮಶೆಲ್ಕರ್ ಅವರು ನಡೆಸಿಕೊಟ್ರು. ಅವರು ಐಕ್ ನಿಟ್ಟೆಯ ಫ್ಯಾಬ್ ಲ್ಯಾಬ್ನ ನಿರ್ದೇಶಕರಾಗಿದ್ದು, ಎನ್ಸಿಇಟಿನ ಸೆಂಟರ್ ಫಾರ್ ಕ್ರಿಯೇಟಿವ್ ಲರ್ನಿಂಗ್ ಅಂಡ್ ಎಂಟರ್ಪ್ರಿನಿಯರ್ಶಿಪ್ನ ಮುಖ್ಯಸ್ಥರು ಹಾಗೂ ಎಕ್ಸ್ಪೆರಿಮೆಂಟ್ ಲ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಂಸ್ಥಾಪಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿದ್ದಾರೆ. ಅವರ ಅಧಿವೇಶನವು ಮಾಹಿತಿ ಪ್ರದಾನವಾಗಿರುವುದರ ಜೊತೆಗೆ ಅತ್ಯಂತ ಆಸಕ್ತಿದಾಯಕ ಹಾಗೂ ಸಂವಾದಾತ್ಮಕವಾಗಿತ್ತು. ಕೌಶಲ್ಯ ಆಧಾರಿತ ಕಲಿಕೆ, ಸೃಜನಶೀಲತೆ ಮತ್ತು ನವೀನತೆ ಕುರಿತಾಗಿ ಅವರು ಹಂಚಿಕೊಂಡ ಅಮೂಲ್ಯ ಒಳನೋಟಗಳು ಸಭೆಯಲ್ಲಿ ಭಾಗವಹಿಸಿದ್ದ ಪ್ರಾಂಶುಪಾಲರಿಗೆ ಅತ್ಯಂತ ಉಪಯುಕ್ತವಾಗಿದ್ದವು. First thing is why composite skill lab in CBSE school. First reason is to implement 4 C's of 21st century skills. 4 Cಗಳು. One is critical thinking, second one is creativity, ಮೂರನೇದು ಕಮ್ಯುನಿಕೇಶನ್, ನಾಲ್ಕನೇದು ಕೊಲಾಬರೇಷನ್. ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೌಶಲ್ಯ ಆಧಾರಿತ ಕಲಿಕೆಯ ಮಹತ್ವ ಹಾಗೂ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಮತ್ತು ನವೀನ ಚಿಂತನೆ ಬೆಳೆಸುವ ಅಗತ್ಯತೆಯ ಕುರಿತು ಅಧಿವೇಶನವು ಪರಿಣಾಮಕಾರಿ ಅರಿವು ಮೂಡಿಸಿತು. ನಂತರ ಸಭೆಯ ಮುಂದಿನ ಕಾರ್ಯಚಟುವಟಿಕೆಗಳನ್ನು ಐಕ್ಸ್ ಪದಾಧಿಕಾರಿಗಳು ಮುಂದುವರೆಸಿದರು. ಈ ಅಧಿವೇಶನವು ಶೈಕ್ಷಣಿಕವಾಗಿ ಅತ್ಯಂತ ಪ್ರಯೋಜನಕಾರಿಯಾಗಿದ್ದು, ಪ್ರಾಂಶುಪಾಲರು ತಮ್ಮ ಅನುಭವಗಳು, ಆಲೋಚನೆಗಳು ಹಾಗೂ ಉತ್ತಮ ಕಾರ್ಯಪದ್ಧತಿಗಳನ್ನು ಪರಸ್ಪರ ಹಂಚಿಕೊಳ್ಳಲು ಉತ್ತಮ ವೇದಿಕೆಯನ್ನು ಒದಗಿಸಿತು. ಜೊತೆಗೆ ತಮ್ಮ ವೃತ್ತಿಪರ ಜ್ಞಾನ ಮತ್ತು ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಲು ಇದು ಸಹಕಾರಿಯಾಯಿತು. ಅರ್ಥಪೂರ್ಣ ವಿಚಾರ ವಿನಿಮಯ, ಹೊಸ ಒಳನೋಟಗಳು ಹಾಗೂ ಪ್ರೇರಣಾದಾಯಕ ಅನುಭವಗಳೊಂದಿಗೆ ಸಭೆಯು ಸಕಾರಾತ್ಮಕ, ಉತ್ಸಾಹಭರಿತ ಮತ್ತು ಸ್ನೇಹಪೂರ್ಣ ವಾತಾವರಣದಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಕಾರ್ಯಕ್ರಮವನ್ನು ಶ್ವೇತಾ ಎಸ್ ಪೈ ಅವರು ನಿರೂಪಿಸಿದರು. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.